ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಸೋಮವಾರ ಯಾವ ರೀತಿಯಾಗಿತ್ತು ಮಾರ್ಕೆಟ್, ಅದೇ ರೀತಿಯಾಗಿ ನಾಳೆ ನಿಫ್ಟಿ ಎಕ್ಸ್ಪೈರಿ ಆಗಿರುತ್ತೆ, ಯಾವ ರೀತಿಯಾಗಿರ್ತಾ ಹೋಗ್ಬೋದು ಅಂತ ನೋಡ್ತಾ ಹೋಗೋಣ. ಸುಮಾರು ಸ್ಟಾಕ್ಗಳು ಇವತ್ತು ನಿಫ್ಟಿ 50ನಲ್ಲಿ ಗ್ರೀನ್ ಅಲ್ಲೇ ಕ್ಲೋಸಿಂಗ್ ಆಯಿತು. ಒಂದು ಒಳ್ಳೆ ಸ್ಟಾರ್ಟ್ ಬಂದಿತ್ತು, 25,800ನ ವಾಪಸ್ ಟೆಸ್ಟ್ ಮಾಡಕ್ ಬಂದಿದೆ. ಇದರಿಂದ ನೆಗೆಟಿವ್ ಸೆಂಟಿಮೆಂಟ್ ಚೇಂಜ್ ಆದ್ರೆ ಇಲ್ಲಿ ಆಗ್ಬೇಕು, ಎಲ್ಲ ಬಸ್ ಸ್ಟ್ಯಾಂಡ್ 100 MO ಪ್ರತಿಯೊಂದು ಅಂತ ಮಾತಾಡಿದ್ವಿ. ಕನ್ಫರ್ಮೇಷನ್ಗೆ ವೆಯ್ಟ್ ಮಾಡಬೇಕು ಅಂತ ಮಾತಾಡಿದ್ವಿ. ಇವತ್ತು ಆ ಕನ್ಫರ್ಮೇಷನ್ ಕೊಟ್ಟಿಲ್ಲ. ಮಾರ್ಕೆಟ್ ಇನ್ನೂ ಕೂಡ 25,800ರಲ್ಲಿ ನಾನು ಸಪೋರ್ಟ್ ಇದೀನಿ ಅಂತ ನಂತರ ಕ್ಲೋಸಿಂಗ್ ಮಾಡಿದೆ. 26,000 ಬಂದು ಕ್ಲೋಸಿಂಗ್ ಮಾಡಿದೆ. ಸೊ ಇವತ್ತು ಸುಮಾರು ಕಂಪನಿಗಳ ರಿಸಲ್ಟ್ಸ್ ಇತ್ತು. SBI ಲೈಫ್ ಅಲ್ಲಿ 3.44% ಅಪ್ ಬಂದಿರೋದ್ರ ಮೂಲಕ ನಿಫ್ಟಿ 50 ಟಾಪ್ ಗೇನರ್ ಆಗಿದೆ. ಕೋಟಕ್ ಮಹೀಂದ್ರಾದಲ್ಲಿ 1.76% ಕರೆಕ್ಷನ್ ಬಂದಿದೆ. ವ್ಯಾಲ್ಯೂಯೇಷನ್ ಮತ್ತು ಅದಿಷ್ಟೆಲ್ಲ ಕನ್ಸರ್ನ್ ಬಂದಿದೆ. ಕೋಟಕ್ ಮಹೀಂದ್ರದ ರಿಸಲ್ಟ್ ಬಂದಿತ್ತು. ಸುಮಾರು ಸ್ಟಾಕ್ ಗಳ ರಿಸಲ್ಟ್ ಇದೆ ಇವತ್ತು. ರಿಸಲ್ಟ್ ಅಂತಾನೆ ಹೇಳ್ತಾ ಹೋಗೋದಾದ್ರೆ ನೋಡಿ, ವೋಡಾಫೋನ್ ಐಡಿಯಾದು ಒಂದು ಕೋರ್ಟ್ ಅಲ್ಲಿ ನಡೀತಾ ಇತ್ತು, ಅದು ಸ್ವಲ್ಪ ಪಾಸಿಟಿವ್ ಆಗಿ ಬಂದಿದೆ. ಸೊ ಅದು ವೋಡಾಫೋನ್ ಐಡಿಯಾಗೆ ಒಂದು ಒಳ್ಳೆ ಸುದ್ದಿ ಆಗ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಕೋಟಕ್ ಬ್ಯಾಂಕ್ ಇದ್ದು ಒಂದು ಇವ್ಯಾಲ್ಯೂಯೇಷನ್ ಡಿಗ್ರೇಡೇಷನ್ ಆಗಿದೆ ಅಂತ ಕೇಳ್ಪಟ್ಟೆ. ಸೊ ಹಾಗಾಗಿ ರೇಟಿಂಗ್ ಆಗಿದೆ. ಸುಮಾರು ಕಂಪನಿಗಳು ರೇಟಿಂಗ್ ಮಾಡಿದ್ದಾರೆ. ಹಾಗಾಗಿ ಒಂದು ಫಾಲ್ ಬಂದಿದೆ. ಕೋಟಕ್ ಬ್ಯಾಂಕ್ ಅಲ್ಲಿ ಡೌನ್ ಗ್ರೇಡ್ ಮಾಡಿದ್ದಾರೆ ವ್ಯಾಲ್ಯೂಯೇಷನ್ ಕಾರಣದಿಂದಾಗಿ. ಜೊತೆಗೆ ಸ್ಟೀಲ್ ವೈರ್ ಪ್ರಾಡಕ್ಟ್ಸ್ ಗಳು ಯಾವ್ಯಾವ ಮ್ಯಾನುಫ್ಯಾಕ್ಚರ್ ಮಾಡಿರುತ್ತೋ ಅವರೆಲ್ಲ 20% ಜಂಪ್ ಆಗಿದೆ. ಇವಾಗ 6 ವರ್ಷದಲ್ಲೇ ಫಸ್ಟ್ ಟೈಮ್ ಜಂಪ್ ಆಗಿರುವಂತದ್ದು. ಗೊತ್ತಿಲ್ಲ ನಿಮಗೆ, ಇಲ್ಲ ಡಿಮ್ಯಾಂಡ್ ಜಾಸ್ತಿ ಆಗಿದೆ ಅಂತ. ಆದ್ರೆ ಗೋಲ್ಡ್ ಪ್ರೈಸ್ ಎಲ್ಲ ಇವತ್ತು ಕೂಡ ಸ್ವಲ್ಪ ಕರೆಕ್ಷನ್ ಆಗಿತ್ತು. ಕಮೋಡಿಟಿ ಬಗ್ಗೆ ಮಾತಾಡ್ತೀನಿ ನಾನು. ಯಾಕೆಂತಂದ್ರೆ ಈಗ ಮೈನ್ ನೆಕ್ಸ್ಟ್ ಇರುವಂತದ್ದು ಕಾಣಿಸ್ತಾ ಇರುವಂತದ್ದು US ಮತ್ತೆ ಚೈನಾ ಮಧ್ಯೆ ಆಗುವಂತ ಟ್ರೇಡ್ ಡೀಲು. ಜೊತೆಗೆ US ಮತ್ತೆ ಇಂಡಿಯಾದಲ್ಲಿ ಏನಾದ್ರು ಕನ್ಸೆಷನ್ ಸಿಗುತ್ತಾ ಅನ್ನೋದು ಇವೆರಡೇ ನೆಕ್ಸ್ಟ್ ಅಪ್ಕಮಿಂಗ್ ಮೇಜರ್ ಇವೆಂಟ್ಸ್ ಅಂತ ಇರೋದು. ಅದ್ರ ಬಗ್ಗೆ ಸ್ವಲ್ಪ ಪಾಸಿಟಿವ್ ಆಗ್ತಾ ಇದೆ, ಎಲ್ಲ ಕ್ಲಿಯರ್ ಆಗ್ತಾ ಇದೆ ಅಂತ ನ್ಯೂಸ್ ಬಂದಾಗಲೂ ಕೂಡ ಗೋಲ್ಡ್ ಸಿಲ್ವರ್ಗೆ ಕರೆಕ್ಷನ್ ಅನ್ನೋದು ಬರ್ತಾ ಹೋಗ್ಬೋದು. SBI ಕಾರ್ಡ್ ಅಲ್ಲಿ ಇವತ್ತು 5% ಅದರಲ್ಲೂ ಕೂಡ ರೇಟಿಂಗ್ ಕೊಟ್ಟಿದ್ದಾರೆ. ಒಂದು ವ್ಯಾಲ್ಯೂಯೇಷನ್ ದೃಷ್ಟಿಯಿಂದ ಒಂದಿಷ್ಟು ಅಪ್ಸೈಡ್ ಹೋಗುವಂತ ಸಾಧ್ಯತೆಗಳು ಕಡಿಮೆ ಇದೆ ಅಂತ ಹೇಳಿದ್ದಾರೆ. ಬಟ್ SBI ಲೈಫ್ ಅಲ್ಲಿ ಇವತ್ತು ರಿಸಲ್ಟ್ಸ್ ಇತ್ತು ಅನ್ಸುತ್ತೆ, ಅದೇ ಕಾರಣಕ್ಕಾಗಿ ಪಾಸಿಟಿವ್ ಆಗಿರ್ಬೋದು. ಸೊ ವೋಡಾಫೋನ್ ಐಡಿಯಾದು ಆಲ್ರೆಡಿ ಹೇಳಿದೆ, ಯಾಕಂದ್ರೆ ಮರ್ತೋಗ್ಬಿಡ್ತೀನಿ ನಾನು, ಅದಕ್ಕೆ ಫಸ್ಟ್ಗೆ ಕವರ್ ಮಾಡ್ತಾ ಇದ್ದೀನಿ. ಇಂಡಿಯನ್ ಆಯಿಲ್ ಇದೆಲ್ಲದೂ ಕೂಡ ಇವತ್ತು ರಿಸಲ್ಟ್ಸ್ ಇತ್ತು. ಸುಮಾರು ಕಂಪನಿಗಳು ರಿಸಲ್ಟ್ಸ್ ಇತ್ತು ನೋಡ್ಕೊಂಡ್ಬರೋಣ. ಇಲ್ಲಿ IOC ರಿಸಲ್ಟ್ ಇತ್ತು, ಅದಾನಿ ಎನರ್ಜಿ ರಿಸಲ್ಟ್ ಇತ್ತು. IOC ರಿಸಲ್ಟ್ ಪಾಸಿಟಿವ್ ಅಂತ ಕೇಳ್ಪಟ್ಟಿದ್ದೀನಿ. ಸೊ Q2 ರಿಸಲ್ಟ್ಸ್ ಏನ್ ಅನ್ಕೊಂಡಿದ್ರು ಅದಕ್ಕೆ ನಾನು ಜಾಸ್ತಿನೇ ಬಂದಿದೆ ಎಕ್ಸ್ಪೆಕ್ಟೇಷನ್ಗಿಂತ ಅಂತ. ಸುಪ್ರೀಂ ಇಂಡಸ್ಟ್ರೀಸ್ ಅಲ್ಲಿ ಪ್ರಾಫಿಟ್ 20% ಕಟ್ ಆಗಿದೆ ಅಂತ ಬಂದಿದೆ. ಸುಪ್ರೀಂ ಇಂಡಸ್ಟ್ರೀಸ್ ಕೂಡ ಇವತ್ತು ರಿಸಲ್ಟ್ ಇತ್ತು ನೋಡಿ, ಅದರಲ್ಲಿ ಫ್ಲಾಟ್ ಅಗೆಂಟ್ ಆಗಿದೆ. ನಾಳೆ ರಿಯಾಕ್ಷನ್ ಬರ್ತಾ ಹೋಗುದು. ಕೆಲವೊಂದೆಲ್ಲ ಮಾರ್ಕೆಟ್ ಅವರ್ ಆದ್ಮೇಲೆ ರಿಸಲ್ಟ್ ಬಂದಿರುತ್ತೆ, ಅದಕ್ಕೆ ರಿಯಾಕ್ಷನ್ಗಳು ನಾಳೆ ಸಿಗ್ತಾ ಹೋಗುತ್ತೆ. ಅದೇ ರೀತಿ SRF ಅಲ್ಲೂ ಕೂಡ 6% ಅಪ್ ಆಗಿದೆ ಸೇಲ್ಸ್ ಅಂತ ಬಂದಿದೆ. ಆದ್ರೆ ಆಪರೇಟಿಂಗ್ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ಇಂತ ಕಮ್ಮಿ ಇದೆ. ಸೊ ಮಿಕ್ಸ್ ರಿಯಾಕ್ಷನ್. ಸೊ 2% ಇವತ್ತು ಫಾಲ್ ಆಗಿತ್ತು SRF ಅಲ್ಲಿ. ಅದೇ ರೀತಿ ರಿಲಯನ್ಸ್ ಇಂಡಸ್ಟ್ರೀಸ್ ಅಲ್ಲಿ ಒಂದು ದೊಡ್ಡ ಪಾಸಿಟಿವ್ ಸುದ್ದಿ ಬಂದಿದೆ. ಪಾಸಿಟಿವ್ ಆಗಿದ್ದು ಕೂಡ ನಿಫ್ಟಿ 50ನಲ್ಲಿ. ಕಾರಣ ಒಂದು ಮೆಟಾ ಏನು ಫೇಸ್ಬುಕ್ ಕಂಪನಿ ಇದೆ, ಅದ್ರ ಜೊತೆ ಜಾಯಿಂಟ್ ವೆಂಚರ್ ನ ಮಾಡ್ಕೋತಾ ಇದ್ದಾರೆ. ಜೊತೆಗೆ ಮಾರ್ಗನ್ ಸ್ಟ್ಯಾನ್ಲಿ ಅವರು ಕೂಡ ಒಂದು ಒಳ್ಳೆ ಪೊಟೆನ್ಶಿಯಲ್ ಅಪ್ಸೈಡ್ ಇದೆ ಅಂತ ರಿಲಯನ್ಸ್ ಗೆ ಪಾಸಿಟಿವ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಈ ಕಾರಣದಿಂದಾಗಿ ಐ ಹೋಪ್ ಎಲ್ಲ ಮೇಜರ್ ಮ್ಯಾನೇಜ್ಮೆಂಟ್ ಆಫ್ ಇನ್ನು ಬಂದಿದೆ ಗೊತ್ತಿಲ್ಲ, ನನಗೆ ಸಿಕ್ಕಿಲ್ಲ ಇನ್ನು. ಬಟ್ IOC ನಲ್ಲಿ 7,600 crore ಪ್ರಾಫಿಟ್ ಬಂದಿದೆ. ಅದು ಏನ್ ಎಸ್ಟಿಮೇಷನ್ ಇತ್ತು ಅದಕ್ಕಿಂತ ಜಾಸ್ತಿನೇ ಬಂದಿದೆ. ಸೊ ಎಲ್ಲ ಕಾರಣದಿಂದಾಗಿ ಪಾಸಿಟಿವ್ ಆಗಿತ್ತು. ಐಪಿಒಗಳ ಬಗ್ಗೆ ಕೆಲವರು ಕೇಳ್ತಾ ಇದ್ರು. MTR ಈಸ್ಟರ್ನ್ ಅದರದ್ದು ಒಂದು IPO ಬರೋದಿದೆ ಈ ವಾರ. ಅದೇ ರೀತಿಯಾಗಿ ಲೆನ್ಸ್ ಕಾರ್ಟ್ 2 IPOಗಳು ಈ ವಾರ ಓಪನಿಂಗ್ ಇರುತ್ತೆ. ಅದ್ರ ಬಗ್ಗೆ IPO ಸಾಧ್ಯ ಆದ್ರೆ ಓಪನ್ ಮಾಡ್ತೀನಿ. ಅದಾನಿ ಎನರ್ಜಿ ಸೊಲ್ಯೂಷನ್ಸ್ 21% ಅವ್ರದ್ದು ಪ್ರಾಫಿಟ್ ಫಾಲ್ ಆಗಿದೆ. ಹೈಯರ್ ರೆವೆನ್ಯೂ ಬಂದಿದೆ, ಮಾರ್ಜಿನ್ ಚೆನ್ನಾಗಿದೆ, ಅದರ ಪ್ರಾಫಿಟ್ ಜಾಸ್ತಿ ಸಿಕ್ಕಿಲ್ಲ. ಬಟ್ ಅದಾನಿ ಎನರ್ಜಿ ಇವತ್ತು ಫ್ಲಾಟ್ ಆಗಿದೆ. ಹೋಪ್ಫುಲಿ ಎಲ್ಲ ಮೇಜರ್ ಕಂಪನಿಗಳನ್ನು ಕವರ್ ಮಾಡಿದ್ದೀನಿ. ಅದೇ ರೀತಿಯಾಗಿ ನಾಳೆ ಅಂತ ನೋಡ್ತಾ ಹೋದಾದ್ರೆ, ನಾಳೆ ಯಾವುದಿದೆ 28ನೇ ತಾರೀಕು TVS ಮೋಟರ್ಸು, ಅದಾನಿ ಗ್ರೀನ್ ಎನರ್ಜಿ ಮತ್ತೆ ಟಾಟಾ ಕ್ಯಾಪಿಟಲ್ಸ್, ಹಾಗೇನೆ ಅದಾನಿ ಗ್ರೀನ್ ಎನರ್ಜಿ ಬೇರೆ, ಅದಾನಿ ಎನರ್ಜಿ ಸೊಲ್ಯೂಷನ್ಸ್ ಬೇರೆ, ಜಿಂದಾಲ್ ಸ್ಟೀಲು, ಶ್ರೀ ಸಿಮೆಂಟ್ಸು, ಅದಾನಿ ಟೋಟಲ್ ಗ್ಯಾಸ್ ಸುಮಾರು ಇದೆ. ಯಾಕೆ ಅದಾನಿದು ಈ ತರ ಒತ್ಕೊಟ್ಟು ಹೇಳ್ತಾ ಇದ್ದೀನಿ ಅಂದ್ರೆ, ವೀಕೆಂಡ್ ಅಲ್ಲಿ ಒಂದು ಸುದ್ದಿ ಬಂದಿತ್ತು ವಾಷಿಂಗ್ಟನ್ ಪೋಸ್ಟ್ ಇಂದ. ಗವರ್ಮೆಂಟ್ LIC ಮೂಲಕ ಅದಾನಿನಲ್ಲಿ ಇನ್ವೆಸ್ಟ್ ಮಾಡಿಸಿ ಅವರು ಹಿಂಡನ್ಬರ್ಗ್ ಎಲ್ಲ ಟೈಮಲ್ಲಿ ಏನ್ ಅಲಿಗೇಷನ್ ಇರುತ್ತೋ ಆ ಲಾಸ್ ಅನ್ನ ತೀರ್ಸಕ್ಕೆ ಆ ರೀತಿ ಮಾಡಿದ್ರು ಅಂತ ಹೇಳಿದ್ರು LIC. ವೀಕೆಂಡ್ ಅಲ್ಲಿ ಅದಕ್ಕೆ ಉತ್ತರನು ಕೊಡ್ತು, ಇದು ಕಂಪ್ಲೀಟ್ ಆಗಿ ಸುಳ್ಳು, ಬೇಸ್ಲೆಸ್ ಸುದ್ದಿ ಅಂತ ಕೊಟ್ಟಿದ್ದಾರೆ. ಏನು ಅಂತ ಒಂದು ರಿಯಾಕ್ಷನ್ ಕಾಣಿಸಿಲ್ಲ ಇವತ್ತು ಯಾವ್ದ್ರಲ್ಲೂ ಕೂಡ. ಯಾಕಂದ್ರೆ ಪದೇ ಅಲಿಗೇಷನ್ಸ್ ಬರ್ತಿದೆ ವಿತೌಟ್ ಪ್ರೂಫ್, ಅಂದ್ರೆ ಯಾರು ಅದನ್ನ ನಂಬಕ್ ಹೋಗುದಿಲ್ಲ. ಆಲ್ರೆಡಿ ಹಿಂಡನ್ಬರ್ಗ್ ಅಲ್ಲಿ ಆಗಿದೆ. ಅಂದ್ರೆ ನಾನು ಕಂಪ್ಲೀಟ್ ಪರ ಇದ್ದೀನಿ ಅಂತ ಹೇಳ್ತಿಲ್ಲ, ಆದ್ರೆ ಸಾಬೀತಾಗಲಿಲ್ಲ ಅಲ್ವಾ. ಸೊ ಎಲ್ಲಿ ತನಕ ಸಾಬೀತಾಗಲ್ವಾ ಮಾರ್ಕೆಟ್ ಅದನ್ನ ಒಪ್ಕೊಳೋದಿಲ್ಲ. ಹಂಗಂತ ಎಲ್ಲಾ ಅದಾನಿ ಗ್ರೂಪ್ ಆಫ್ ಕಂಪನಿಗಳು ಒಳ್ಳೆ ವ್ಯಾಲ್ಯೂಷನ್ ಇದೆಯಾ ಇಲ್ಲ ಅಂತ ಮೊದಲಿಂದಾನು ಹೇಳ್ತಾ ಇದ್ದೀನಿ. ಅಳೆದು ತೂಗಿ ತಗೋಬೇಕು ಅದಾನಿ ಗ್ರೂಪ್ ಆಫ್ ಕಂಪನಿನಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ. ಜೊತೆಗೆ US ಇನ್ಶೂರೆನ್ಸ್ ಕಂಪನಿಗಳಿಂದ ಜಾಸ್ತಿ ಇನ್ವೆಸ್ಟ್ಮೆಂಟ್ ಬಂದಿದೆ ಅದಾನಿ ಗ್ರೂಪ್ ಆಫ್ ಕಂಪನಿಗೆ ಅಂತ ಬರ್ತಾ ಇದೆ. ಇವ್ರು ಯಾಕೆ ಅಲಿಗೇಷನ್ಸ್ ಮಾಡ್ತಾ ಇರೋದೇ ಅಮೆರಿಕದ ಕಂಪನಿಗಳ ಹತ್ರನೇ ಮತ್ತೆ ಯಾಕೆ ಫಂಡ್ ರೈಸ್ ಮಾಡ್ತಾ ಇದ್ದಾರೆ ಅನ್ನೋದು ನಂಗೆ ಅರ್ಥ ಆಗ್ತಾ ಇಲ್ಲ. ಅಂದ್ರೆ ಇವರ ಒಂದು ದಾಳ ಮಾಡ್ಕೊಟ್ಟಂಗೆ ಆಗುತ್ತೆ. ಮುಂದೊಂದು ದಿನ ತಿರುಗಿ ಬೀಳ್ಬೇಕು ಅಂತಂದ್ರೆ ಯಾರಾದ್ರು ಇನ್ವೆಸ್ಟ್ಮೆಂಟ್ ಅವ್ರದೇ ಇದೆ ಅಂದ್ರೆ ಅವ್ರು ಹೆಂಗ್ ಬೇಕಾದ್ರೂ ಆಟಾಡ್ಸ್ತಾ ಹೋಗ್ಬೋದು. ಹೋಪ್ಫುಲಿ ಅದ್ರ ಬಗ್ಗೆ ಅದಾನಿ ಗ್ರೂಪ್ ಆಫ್ ಕಂಪನೀಸ್ ಲಕ್ಷ್ಯ ವಹಿಸುತ್ತೆ ಅಂತ ಅನ್ಕೊಂತೀನಿ. ನೋಡೋಣ ಅದೇನಾಗುತ್ತೆ ಅಂತ. ಬೇರೆ ಸ್ಪೆಷಲ್ ಇವೆಂಟ್ಸ್ ಅಂತ ಯಾವುದಿಲ್ಲ, ಇವಾಗ ಮೇನ್ ಇರುವಂತದ್ದೇ ಇದೇನೆ. ಯಾವ ರೀತಿಯಾಗಿ ಡೀಲ್ ಆಗುತ್ತೆ ಏನು ಅಂತ. ನಾಳೆ ಸೆಂಟ್ರಲ್ ಬ್ಯಾಂಕ್ ಪಾಲಿಸಿ ರೇಟ್ ಇದೆ ನಾಳೆ, ಕರೆಕ್ಟ್
ಹೊರದೋಗ್ಬಿಟ್ಟಿದೆ. ಅಂದ್ರೆ ನಾಳೆ ಅಂದ್ರೆ ನಾಡಿದ್ದು ಬುಧವಾರ, ನಮಗೆ ಗುರುವಾರ ಬಿಡಿ, ಅಂದ್ರೆ ಸೆನ್ಸೆಕ್ಸ್ ಎಕ್ಸ್ಪೈರಿ ದಿನ ಇದು ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ. ಅದೇ ಸದ್ಯದ ಮೇನ್ ಇವೆಂಟ್ ಅಂತ. ಸೊ ನಿಫ್ಟಿ ನೆಕ್ಸ್ಟ್ 50 ಹೋಗೋಣ. ನಿಫ್ಟಿ ನೆಕ್ಸ್ಟ್ 50 ನಲ್ಲಿ ಅದಾನಿ ಪವರ್ ಅನ್ಸುತ್ತೆ ಟಾಪ್ ಲೂಸರ್ ಇವತ್ತು 2.84% ಕರೆಕ್ಷನ್. ಜೊತೆಗೆ PSU ಬ್ಯಾಂಕ್ಗಳಲ್ಲಿ ಒಂದು ಇಂಪಾರ್ಟೆಂಟ್ ಸುದ್ದಿ ಬಂದಿದೆ. ಮಾರ್ಕೆಟ್ ಅವರ್ ಆದ್ಮೇಲೆ ಬಂದಂತ ಸುದ್ದಿ ಇವತ್ತು, ಬಟ್ ನೋಡಿ ಮಾರ್ಕೆಟಿಗೆ ಮೊದಲೇ ಗೊತ್ತಿರುತ್ತೆ ಅನ್ನೋದಕ್ಕೆ ಇದೇ ಒಂದು. ಸೊ PSU ಬ್ಯಾಂಕ್ ಅಲ್ಲಿ ಗವರ್ಮೆಂಟ್ ಇದೆ ಈಗ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬೇರೆ, FII ಬೇರೆ. ಇದ್ರ ಬಗ್ಗೆ ನಾನು FII, DII ಮತ್ತೆ FDI ವ್ಯತ್ಯಾಸ ಏನು ಅಂತ ಶಾರ್ಟ್ ಸೀರೀಸ್ ಅಲ್ಲಿ ಒಂದು ವಿಡಿಯೋ ಮಾಡಿದೆ. ಈ ವಿಡಿಯೋ ಎಂಡಿ ಕೊಟ್ಟಿರ್ತೀನಿ, ನೀವು ನೋಡ್ತಾ ಹೋಗ್ಬೋದು. ಅಂದ್ರೆ ವಿದೇಶಿ ನೇರ ಬಂಡವಾಳ ಹೂಡಿಕೆ ಅಂತ ಕರಿತೀವಲ್ವಾ, ಅದನ್ನ PSU ನಲ್ಲಿ ಇವಾಗ 20% ಅಷ್ಟೇ ನೀವು ಇನ್ವೆಸ್ಟ್ ಮಾಡಬೇಕು ಅಂತಿದೆ. PSU ನಲ್ಲಿ ಅದನ್ನ 20% ಇಂದ 49% ತನಕ ಇನ್ಕ್ರೀಸ್ ಮಾಡ್ತಾರಂತೆ. ಮೇ ಅಲೋ ಇನ್ನು ಕನ್ಫರ್ಮ್ ಬಂದಿಲ್ಲ, ಜಸ್ಟ್ ಸ್ಪೆಕ್ಯುಲೇಷನ್. ಆದ್ರೆ ಸ್ಪೆಕ್ಯುಲೇಷನ್ ಬರೋಕ್ಕಿಂತ ಮುಂಚೆನೆ ಮಾರ್ಕೆಟ್ ಅಲ್ಲಿ ಇವತ್ತು ರಿಯಾಕ್ಷನ್ ಕಾಣಿಸಿತ್ತು. IOC, PPCL ಅದೇ ಅನ್ಸುತ್ತೆ ಇವತ್ತು ಟಾಪ್ ಗೇನರ್ಗಳು 3.8%. PPCL ಅಲ್ಲಿ ಇವತ್ತು ರಿಸಲ್ಟ್ ಇತ್ತ ಗೊತ್ತಿಲ್ಲ, ಬಟ್ ಚೆನ್ನಾಗಿ ಬಂದಿದೆ. ಕ್ರೂಡ್ ಕಮ್ಮಿ ಆದಾಗೆಲ್ಲ ನೋಡೋರಿಗೆ ಲಾಭ ಚೆನ್ನಾಗಿ ಮಾಡ್ತಾ ಇರ್ತಾರೆ ಆಯಿಲ್ ಡಿಸ್ಟ್ರಿಬ್ಯೂಷನ್ ಕಂಪನಿಗಳು. ಸೊ ಅದೇ ರೀತಿಯಾಗಿ ನಮ್ಮ PSU ಬ್ಯಾಂಕ್ಗಳದ್ದು ನೋಡ್ತಾ ಬರೋದಾದ್ರೆ ನೋಡಿ, ಈ ಇಷ್ಟು ಬ್ಯಾಂಕ್ಗಳಿದೆ, 12 PSU ಬ್ಯಾಂಕ್ಗಳು ಸೇರಿ ನಿಫ್ಟಿ PSU ಬ್ಯಾಂಕ್ ಗುಚ್ಚ ಆಗುತ್ತೆ. ಸ್ವಲ್ಪ ನೀವು ಅಬ್ಸರ್ವ್ ಮಾಡ್ಬೇಕಾಗುತ್ತೆ ಏನು ಅಂದ್ರೆ, ಆಲ್ಮೋಸ್ಟ್ 12ರಲ್ಲಿ ಒಂದು 8 ಬ್ಯಾಂಕ್ಗಳು 10ಕ್ಕಿಂತನೂ ಕಮ್ಮಿ PE ನಲ್ಲಿ ನಡೀತಾ ಇದೆ. ಅಂದ್ರೆ ವ್ಯಾಲ್ಯೂಯೇಷನ್ ವೈಸ್ ಚೀಪ್ ಅಲ್ಲಿ ನಡೀತಾ ಇದೆ. ಅವ್ರು ಏನು ಈಲ್ಡ್ ಮಾಡ್ತಾ ಇದ್ರು ಅದಕ್ಕಿಂತ. ಅದೇ ರೀತಿಯಾಗಿ EPS ಕೂಡ ಪಾಸಿಟಿವ್ ಆಗಿದೆ. ಡಿವಿಡೆಂಡ್ ಕೂಡ 3% ಡಿವಿಡೆಂಡ್ ಕೊಡುವಂತಹ ಕಂಪನಿಗಳು ಕೂಡ ಇದೆ. ಹಂಗಂತ ಇದು ಬೈಯಿಂಗ್ ರೆಕಮೆಂಡೇಶನ್ ಅಲ್ಲ. ಚಾರ್ಟ್ ಪ್ಯಾಟರ್ನ್ ನೋಡಿ ಒಂದು ಆಪರ್ಚುನಿಟಿ ಸಿಗೋ ತರ ಇದೆ. ಅದ್ರ ಜೊತೆಗೆ ನ್ಯೂಸ್ ಬಂದಿದೆ, ಅಂದ್ರೆ ಕೆಲವೊಂದ್ರಲ್ಲೆಲ್ಲ ಇನ್ವರ್ಸ್ ಎಚ್ ಆಗ್ತಾ ಇದೆ. ಈ ತರ ಎಲ್ಲ ನಾವು ಸ್ಟಾಕ್ ಯಾವ್ದು ಬೇಕು ಸ್ಪೆಸಿಫಿಕ್ ಅಂತ ಹೇಳಕ್ ಹೋಗೋದಿಲ್ಲ, ಬಟ್ ನೋಡಿ ಒಂದೊಂದ್ಸಲ ಈ 12 ಬ್ಯಾಂಕ್ಗಳನ್ನ ಅಬ್ಸರ್ವ್ ಮಾಡ್ತಾ ಬನ್ನಿ, ಒಂದು ಆಪರ್ಚುನಿಟಿಗಳು ಸಿಗ್ತಾ ಹೋಗ್ಬೇಕು. ಯಾಕಂದ್ರೆ PSU ತುಂಬಾ ರ್ಯಾಲಿ ಆಗಿತ್ತು, ತುಂಬಾ ಇವಾಗ ಒಂದೇ ಝೋನ್ ಅಲ್ಲಿ ನಿಂತ್ಕೊಂಡಿತ್ತು. ಈಗ ಮತ್ತೆ ವಾಪಸ್ಸು PSU ರಿಲೇಟೆಡ್ ಸುದ್ದಿಗಳು ಬರ್ತಾ ಇದೆ. ಸೊ ನಿಫ್ಟಿ ಯಾವ ರೀತಿಯಾಗಿತ್ತು ಅಂದ್ರೆ, ಇವತ್ತು ಎಲ್ಲಿ ಯಾವ ಒಂದು ರೆಸಿಸ್ಟೆನ್ಸ್ ಅಂತ ಹೇಳಿದ್ರು ಅಲ್ಲೇ ಓಪನ್ ಆಯ್ತು ಕರೆಕ್ಟ್ ಆಗಿ. ಅಂದ್ರೆ ನಿನ್ನೆ ಶುಕ್ರವಾರ ಏನ್ ಕ್ಲೋಸಿಂಗ್ ಮಾಡಿತ್ತು ಅದನ್ನ ಲೋ ಕೂಡ ಟೆಸ್ಟ್ ಮಾಡಕ್ ಹೋಗಿಲ್ಲ, ಅದ್ರ ಮೇಲ್ಗಡೆ ಓಪನ್ ಆಯ್ತು. ನೋಡಿ ಎಕ್ಸಾಕ್ಟ್ ನಾನೇನಾದ್ರು ಚೇಂಜ್ ಮಾಡ್ತಾ ಇದೀನ, ಈ ಝೋನ್ ಅವತ್ತಿಂದ ಹಾಕೊಂತ ಬರ್ತಾ ಇದೀವಿ, ಈ ಝೋನ್ ಅಲ್ಲೇ ಹೋಗ್ತಾ ಇದೆ ಮಾರ್ಕೆಟ್ ಅಂತ. ಎಕ್ಸಾಕ್ಟ್ ಆಗಿ ಅದೇ ಪಾಯಿಂಟ್ ಅಲ್ಲಿ ಓಪನ್ ಆಗಿದೆ. ಎಕ್ಸಾಕ್ಟ್ ಆಗಿ ಸಪೋರ್ಟ್ ಅಲ್ಲಿ ಓಪನ್ ಆಯ್ತು ಅಂದ್ರೆ ಏನರ್ಥ, ಅದನ್ನ ನಾವು ಸ್ಟಾಪ್ ಲಾಸ್ ಇಟ್ಕೊಂಡು ನಾವು ಪಾಸಿಟಿವ್ ಔಟ್ಲುಕ್ ಅಲ್ಲಿ ಇಟ್ಕೋಬೇಕು. ಆದ್ರೆ 2 ದಿನದಿಂದ ನೆಗೆಟಿವ್ ಬಂದಿತ್ತು, ಅಷ್ಟು ಸುಲಭ ಇರಲ್ಲ. ಆದ್ರೆ 100 ಮೂವಿಂಗ್ ಅವರೇಜ್ ನಮಗೆ ಒಂದು ಹಾಕೊಂಬಂದಿರುವಂತ ಚಾನಲ್ ರೆಫರೆನ್ಸ್ ಎಲ್ಲ ಇತ್ತು, ಅದ್ರ ಮೇಲ್ಗಡೆ ಓಪನ್ ಆದಾಗ ಇನ್ ಕೇಸ್ ಯಾರಾದ್ರೂ ಪಾಸಿಟಿವ್ ಆಗಿ ಹೋಗ್ಬೇಕು ಅಂದ್ರೂ ಕೂಡ 26,000 ಟಾರ್ಗೆಟ್ ಗೆ ಒಂದು ಝೋನ್ ಇತ್ತು. ಬಟ್ ಅದು ಫಸ್ಟ್ ಮೂಮೆಂಟ್ ಬಿಟ್ಟರೆ ಆಮೇಲೆ ಇಡೀ ದಿನ ಒಂದು ಸೈಡ್ ವೇಸ್ ಅಲ್ಲೇ ಉಳ್ಕೊಂಡಿದೆ ನಿಫ್ಟಿ. ಅಂದ್ರೆ 26,000 ಅನ್ನೋದು ರೆಸಿಸ್ಟೆನ್ಸ್ ಆಗಿದೆ ಅನ್ನೋದು ಈಗಲೂ ಕೂಡ ಪ್ರೂವ್ ಆಗ್ತಾ ಇದೆ. ಇನ್ನ ನಾವು ಗ್ರೂಪ್ ಅಲ್ಲಿ ಈ ವಾರ ತುಂಬಾ ಬಿಸಿ ಇದೀನಿ, ಅದು ಒಂದು ಅಪ್ಡೇಟ್ ಹೇಳಿದೆ. ಯಾಕಂದ್ರೆ ವಿಕ್ಸ್, ಇಂಡಿಯಾ ವಿಕ್ಸ್ 10% ಅಪ್ ಮೂವ್ಮೆಂಟ್ ಆಗಿತ್ತು ಇವತ್ತು ಬೆಳಗ್ಗೆ 12 ಹೋಗ್ಬಿಟ್ಟಿತ್ತು ಇಂಡಿಯಾ ವಿಕ್ಸ್. ಹಾಗಾಗಿ ವಿಕ್ಸ್ ಜಾಸ್ತಿ ಇದೆ ಅಂದ್ರೆ ಮಾರ್ಕೆಟ್ಗೆ ಅಷ್ಟು ಸುಲಭವಾಗಿ ಮೇಲ್ಗಡೆ ಹೋಗೋದಿರೋದಿಲ್ಲ. 26,000 ರೆಸಿಸ್ಟೆನ್ಸ್ ಆಗಿರುತ್ತೆ ನೋಡೋಣ ಅಂತ ಹೇಳಿದೆ. ಈಗ ನಾಳೆಗೂ ಕೂಡ ತುಂಬಾ ಒಂದು ಇಂಟ್ರೆಸ್ಟಿಂಗ್ ಸಿಚುವೇಶನ್ ಇದೆ. ನನ್ನ ಪ್ರಕಾರ ನಾಳೆನೂ ಕೂಡ ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆದ್ರೆ ಆಶ್ಚರ್ಯ ಇಲ್ಲ. ಯಾಕೆಂತಂದ್ರೆ ಈ ವೀಕಲ್ಲಿ ಮೇಲೆ ಕೆಳಗೆ ಎಲ್ಲ ಮೂಮೆಂಟ್ ನೋಡ್ಬಿಟ್ಟಿದೀವಿ. ಸೊ ಹಾಗಾಗಿ ಈ ಝೋನ್ ಏನಿದೆ 26,100 ಝೋನ್ ಇದೆಯಲ್ಲ, 26,100ರಿಂದ ಈ 25,800 ಈ ಝೋನ್ ಒಳಗಡೆ ಎಕ್ಸ್ಪೈರಿ ಮುಗಿದ್ರು ಕೂಡ ಆಶ್ಚರ್ಯ ಇಲ್ಲ ಅಂತ ಅನಿಸ್ತಾ ಇದೆ. ಯಾಕಂದ್ರೆ OI ಕೂಡ ಅದನ್ನೇ ಹೇಳ್ತಾ ಇದೆ. ನೋಡಿ ಕ್ವಿಕ್ ಆಗಿ OI ನೋಡ್ಕೊಂಡ್ ಬರೋದಾದ್ರೆ ನಾವು ನಾಳೆ ದಿವಸದ್ದು 26,000ದಲ್ಲಿ ಆಲ್ಮೋಸ್ಟ್ ಈಕ್ವಲ್ ಫೈಟ್ ಆಗೋ ತರ ಬಂದಿದೆ. 25,900 ಸಪೋರ್ಟ್ ಬಂದಿದೆ. ಆದ್ರೆ 26,100 ಏನಿದೆ ಅಲ್ಲೂ ಕೂಡ ದೊಡ್ಡ ಮಟ್ಟಿನಲ್ಲಿ ನೋಡಿ 2 ಕಡೆ ಡಾಮಿನೇಟಿಂಗ್ OI, ಮಧ್ಯದಲ್ಲಿ ಈಕ್ವಲ್ OI. ಅಂದ್ರೆ ಏನ್ ಮಾಡ್ತಾ ಇದ್ದಾರೆ, ಸ್ಕ್ವೀಸ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಆಪ್ಷನ್ ಸೆಲ್ಲರ್ಸ್ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ ಇದು ಒಂದು ಸ್ಕ್ವೀಸ್ ಆಗಿ ಈ ಝೋನ್ ಒಳಗಡೆ ಮುಗಿಯುವಂತ ಎಕ್ಸ್ಪೈರಿ ಆದ್ರೂ ಕೂಡ ಆಶ್ಚರ್ಯ ಇಲ್ಲ. ಆದ್ರೆ ಸ್ವಲ್ಪ ಝೋನ್ ಆಚೆ ಇಟ್ಕೊಳ್ಳೋದು ಒಳ್ಳೇದು, OI ಗಳನ್ನ ರೆಫರೆನ್ಸ್ ತಗೊಳ್ಳೋದು ಒಳ್ಳೇದು. ಎಕ್ಸ್ಪೈರಿ ದಿನ OI ಎಲ್ಲದಕ್ಕಿಂತ ದೊಡ್ಡದು ಆಯ್ತಾ. ಆಪ್ಷನ್ ಚೈನ್ ನೋಡ್ಬೇಕು, ಅದಕ್ಕಿಂತ ದೊಡ್ಡದು ಇನ್ಯಾವುದು ಇಲ್ಲ. ಓಪನ್ ಪ್ರೊಫೈಲ್ ನೋಡ್ತಾ ಹೋಗ್ಬೇಕು. ಸೊ ಓಪನ್ ಇಂಟ್ರೆಸ್ಟ್ ಪ್ರೊಫೈಲ್ ಅಲ್ಲಿ ನಿಮಗೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳೋದು ಹೇಗೆ ಅಂತ ಸೆನ್ಸಿಬಲ್ ಅಲ್ಲಿ ಆಲ್ರೆಡಿ ಡೆಡಿಕೇಟೆಡ್ ವಿಡಿಯೋ ಇದೆ. ಜೆರಾದ ಯೂಸರ್ಸ್ ಗೆ ಫ್ರೀ ಇರುತ್ತೆ. ನೀವು ಗೈಡ್ ಟ್ಯೂಟೋರಿಯಲ್ ಅಂತ ಚಾನಲ್ ಅಲ್ಲಿ ಪ್ಲೇ ಲಿಸ್ಟ್ ಇದೆ, ಅದನ್ನ ನೋಡಿದ್ರೆ ನೀವು ಇದನ್ನ ಗೊತ್ತಾಗ್ತಾ ಹೋಗುತ್ತೆ ನಿಮಗೆ. ಅದೇ ರೀತಿಯಾಗಿ ಕ್ವಾರ್ಟರ್ ರಿಸಲ್ಟ್ಸ್ ಎಲ್ಲ ಕವರ್ ಆಯ್ತು. ಇನ್ನೇನಿದೆ ಸದ್ಯದಲ್ಲಿ FIDIಗಳು ಇವತ್ತಿನ ಡೇಟಾ ಬಂದಿರಲ್ಲ. ಶುಕ್ರವಾರ ಸಣ್ಣ ಮಟ್ಟಿನಲ್ಲಿ ಇಬ್ರು ಕೂಡ ಬೈಯರ್ಸ್ ಆಗಿದ್ರು. ಸ್ವಲ್ಪ ಕಮಾಡಿಟಿ ಆ ಕಡೆ ಸೆಗ್ಮೆಂಟ್ ಅಂತ ನೋಡ್ಕೊಂಡ್ಬರೋದಾದ್ರೆ ನೋಡಿ, ಇಂಡಿಯಾ ವಿಕ್ಸ್ ಇವತ್ತು ಒಂದು ಶಾರ್ಪ್ ಪ್ರೈಸ್ ಆಗಿತ್ತು. ಅಕಸ್ಮಾತ್ ಇವತ್ತು ಇಂಡಿಯಾ ವಿಕ್ಸ್ ಈ ತರನೇ ಏನಾದ್ರು ಕ್ಲೋಸಿಂಗ್ ಆಗಿತ್ತು ಅಂದ್ರೆ ಮುಗಿಯೋಷ್ಟೊತ್ತಿಗೆ ನಾವೇನ್ಕೋಬಹುದಿತ್ತು, 26,000 ಖಂಡಿತ ರೆಸಿಸ್ಟೆನ್ಸ್ ಇದೆ. ಮಾರ್ಕೆಟ್ ಒಂದು ಕಾಶನ್ ಹೇಳ್ತಾ ಇದೆ, ಕೆಳಗಡೆ ಹೋಗುವಂತ ಸಾಧ್ಯತೆ ಇದೆ ಅಂತ ಹೇಳ್ಬೋದಿತ್ತು. ಆದ್ರೆ ಇವತ್ತು ಮೇಲ್ಗಡೆ ಅಟೆಂಪ್ಟ್ ಮಾಡಿ ವಾಪಸ್ ಬಂದು ಅದೇ ಝೋನ್ ಅಲ್ಲಿ ಎಂಡ್ ಆಗಿದೆ. ಅಂದ್ರೆ ಇಂಡಿಯಾ ವಿಕ್ಸ್ ಯಾವುದೇ ಸುಡುವನ್ನ ಬಿಟ್ಕೊಟ್ಟಿಲ್ಲ. ನೋಡೋಣ ನಾಳೆ ಯಾವ ರೀತಿಯಾಗಿ ಚೇಂಜಸ್ ಆಗ್ತಾ ಹೋಗುತ್ತೆ ಅಂತ. ಇನ್ ಕೇಸ್ ಇಂಡಿಯಾ ವಿಕ್ಸ್ ಮೇಲ್ಗಡೆ ಇದೆ ಅಂದ್ರೆ ನಾನಂತೂ ನಾಳೆ ಬೈಕ್ ಸೆಂಟಿಮೆಂಟ್ ಕಡೆ ಇರಿ ಅಂತ ಹೇಳೋದಿಲ್ಲ. ಯಾಕಂದ್ರೆ ನಿಮ್ಗೆ ನೆನಪಿರ್ಬೋದು 26,000 ಯಾವಾಗ ಈ ಝೋನ್ ಬಂತು ಅಲ್ಲಿಂದ ಶಾರ್ಪ್ ಸೆಲ್ಲಿಂಗ್ ಬಂದಿತ್ತು. ಕರೆಕ್ಟಾ, ಶಾರ್ಪ್ ಎಂತ ದೊಡ್ಡ ಸೆಲ್ಲಿಂಗ್ ಬಂದಿತ್ತು ನೋಡಿ. ಹಾಗಾಗಿ ವಾಪಸ್ ಅದೇ ಝೋನ್ಗೆ ಟೆಸ್ಟ್ ಮಾಡಕ್ ಹೋಗ್ತಾ ಇದೀವಿ. ಹಾಗಾಗಿ ವಿಕ್ಸ್ ಸಪೋರ್ಟ್ ಇಲ್ದಲೆ ಒಂದೇ ಸಲ ಮೇಲ್ಗಡೆ ಹೋಗುತ್ತೆ ಸಾಧ್ಯತೆ ಇರೋದಿಲ್ಲ. ಈ ಝೋನ್ ಅಂತ ಬಂದಾಗ ಅಲ್ಲಿ ಖಂಡಿತವಾಗ್ಲೂ ರೆಸಿಸ್ಟೆನ್ಸ್ ಅನ್ನೋದು ಇರುತ್ತೆ. ಹುಷಾರಾಗಿ ನೋಡ್ಕೊಂಡು ಟ್ರೇಡ್ ಮಾಡಬೇಕು. ಬಟ್ PSU ನ್ಯೂಸ್ ಮಾರ್ಕೆಟ್ ಅವರ್ ಆದ್ಮೇಲೆ ಬಂದಿರೋದು, ಅದಕ್ಕೆ ಒಳ್ಳೆ ರೀತಿಯಂತ ರಿಯಾಕ್ಷನ್ ಬರ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಕ್ರೂಡ್ ಆಯಿಲ್, ಬ್ಯಾಂಕ್ ನಿಫ್ಟಿ ಮಾತ್ರ ಕೊಂಡ್ಬೋಣ. ಬ್ಯಾಂಕ್ ನಿಫ್ಟಿ ವಾಪಸ್ 58,000 ಮೇಲ್ಗಡೆ ಕ್ಲೋಸಿಂಗ್ ಆಗಿದೆ. ಅದು ಆಲ್
ಟೈಮ್ ಹೈಲೇ ಇದೆ, ಏನು ಹೆಚ್ಚಿನ ಏನು ಮಾತಾಡೋದಿಲ್ಲ. ನಾಳೆ ಎಕ್ಸ್ಪೈರಿ ಕೂಡ ಇಲ್ಲ. ನಾಳೆ ಕರೆಕ್ಟ್ ಅಲ್ವಾ, ನಾಳೆ ಮಂತ್ಲಿ ಎಕ್ಸ್ಪೈರಿ ಮರ್ತ್ಬಿಟ್ಟಿದ್ದೀನಿ ನಾನು. ನಾಳೆ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಎಲ್ಲದ್ರದ್ದು ಕೂಡ ಮಂತ್ಲಿ ಎಕ್ಸ್ಪೈರಿ ನಾಳೆ. ಸೊ ಬ್ಯಾಂಕ್ ನಿಫ್ಟಿ ನೋಡ್ಕೊಂಡ್ ಬಂದ್ಬೋಣ ಒಂದ್ಸಲ. ಅಂದ್ರೆ ಬ್ಯಾಂಕ್ ನಿಫ್ಟಿ ಮಾತಾಡ್ಲೇಬೇಕಾಗುತ್ತೆ. ಸೊ ನಾಳೆ ಮಂತ್ಲಿ ಎಕ್ಸ್ಪೈರಿ ಅಲ್ವಾ, ನಾನು ಮರ್ತ್ಬಿಟ್ಟಿದ್ದೀನಿ. ಸೊ ಮಂತ್ಲಿ ಎಕ್ಸ್ಪೈರಿ ಮಂಗಳವಾರ ಆಗ್ತಾ ಇದೆ ಫಸ್ಟ್ ಬ್ಯಾಂಕ್ ನಿಫ್ಟಿನಲ್ಲಿ ಅನ್ಸುತ್ತೆ ನೋಡಿ. 58,000 ಒಳ್ಳೆ ಸಪೋರ್ಟ್ ಬಿಲ್ಡಪ್ ಆಗಿದೆ. 58,500 ತನಕ ನಾನು ರೆಡಿ ಇದ್ದೀನಿ ಅನ್ನೋ ತರ ಆಪ್ಷನ್ ಚೈನ್ ಕ್ರಿಯೇಟ್ ಆಗಿದೆ ಪ್ರೊಫೈಲ್ ಇಲ್ಲಿ. ಸೊ ನಾಳೆ ಏನಾದ್ರು ಇದೇ ಈ ಝೋನ್ ಇಂದ ಮೇಲ್ಗಡೆ ಓಪನ್ ಆಯ್ತು ಅಂದ್ರೆ ಈ ಟಾರ್ಗೆಟ್ಗಳು ನೋಡ್ಲಿಕ್ಕೆ ಸಿಕ್ಕಿದ್ರು ಕೂಡ ಆಶ್ಚರ್ಯ ಇಲ್ಲ ನಮಗೆ ಬ್ಯಾಂಕ್ ನಿಫ್ಟಿನಲ್ಲಿ. ಅಲ್ಲೇ ಒಂದು 200-300 ಪಾಯಿಂಟ್. ಬಟ್ ಕೆಳಗಡೆ ಅಂದ್ರೆ ಇದು ಖಂಡಿತವಾಗ್ಲೂ ಸಪೋರ್ಟ್ ಆಗುತ್ತೆ. ಸೊ 57,500 58,500 ಒಂದು ಆ ಝೋನಿನ ಎಕ್ಸ್ಪೈರಿ ಆಗುತ್ತಾ ಬ್ಯಾಂಕ್ ನಿಫ್ಟಿ ಅನ್ನೋದು ನೋಡ್ತಾ ಹೋಗ್ಬೇಕು. ಆಪ್ಷನ್ ಚೈನ್ ಕೂಡ ಸ್ವಲ್ಪ ಅದೇ ಕಡೆಗೆ ಒಲವಿದ್ದ ಹಾಗೆ ಕಾಣಿಸ್ತಾ ಇದೆ. ಅದೇ ರೀತಿಯಾಗಿ ಕ್ರೂಡ್ ಆಯಿಲ್ ಅಲ್ಲಿ ಒಂದು ಕರೆಕ್ಷನ್ ಆಗಿ ಒಂದು ಜಂಪ್ ಬಂದಿತ್ತು. ಆ ಜಂಪ್ ಅಲ್ಲೇ ಫ್ಲಾಟ್ ಆಗಿ ಎಂಡ್ ಆಗಿದೆ, ಏನು ಕೂಡ ಹೆಚ್ಚಿಗೆ ಚೇಂಜಸ್ ಆಗಿಲ್ಲ. ಡೋಜಿ ಮಾಡ್ತಾ ಇದೆ. ನೋಡೋಣ 5,600 ಲೆವೆಲ್ ನ ಬಿಟ್ಟು ಮೇಲ್ಗಡೆ ಹೋಗಕ್ಕೆ ಆಗುತ್ತಾ ಅಂತ. ಈ ಲೆವೆಲ್ ನ ದಾಟಿ ಮೇಲ್ಗಡೆ ಹೋಯ್ತು ಅಂದ್ರೆ ಕ್ರೂಡ್ ಅಲ್ಲಿ ಒಂದು ಒಳ್ಳೆ ಅಪ್ ಮೂವ್ಮೆಂಟ್ ಬರುವಂತ ಸಾಧ್ಯತೆ ಇದೆ, ವಿಚ್ ಇಸ್ ನೆಗೆಟಿವ್ ನ್ಯೂಸ್ ಫಾರ್ ಮಾರ್ಕೆಟ್. ಅದೇ ರೀತಿಯಾಗಿ ಗೋಲ್ಡ್ ಒಂದು ತಟಸ್ಥವಾಗಿದೆ. ಗೋಲ್ಡ್ ಇವತ್ತು ಆಕ್ಚುಲಿ ಗೋಲ್ಡ್ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಬಿದ್ದಿದೆ ಇವತ್ತು, ಆದ್ರೂ ಕೂಡ ನಮ್ ಗೋಲ್ಡ್ ಅಲ್ಲಿ ಅಷ್ಟು ಕರೆಕ್ಷನ್ ಆಗಿಲ್ಲ. ಯಾಕೆ ಅಂದ್ರೆ USD INR ತಿರ್ಗಾ ಬೌನ್ಸ್ ಆಗೋಯ್ತು, 88 ರೂಪಾಯಿ ಹೋಯ್ತು ನೋಡಿ. ಯಾವಾಗ ರುಪಿ ವ್ಯಾಲ್ಯೂ ಕಮ್ಮಿ ಆಗುತ್ತೋ ಅಂದ್ರೆ $1 ಹೆಚ್ಚು ರೂಪಾಯಿ ಕೊಡಬೇಕು ಅಂತ ಆಗುತ್ತೋ ಅವಾಗ ಗೋಲ್ಡ್ ಸಿಲ್ವರ್ ಕೂಡ ಅದೇ ಝೋನ್ ಅಲ್ಲಿ ಇದ್ರೂ ಕೂಡ ನಾವು ಹೆಚ್ಚಿಗೆ ಬೆಲೆ ಕೊಡಬೇಕಾಗುತ್ತೆ. ಅದು ಇವತ್ತು ಮತ್ತೆ ಪ್ರೂವ್ ಆಗಿದೆ. ಅಂದ್ರೆ ಯಾಕಂದ್ರೆ ರುಪಿ ವೀಕ್ ಆಗಿರೋದ್ರಿಂದ ಗೋಲ್ಡ್ ಅಲ್ಲಿ ಸ್ವಲ್ಪ ಕರೆಕ್ಷನ್ ಆಗಿದ್ರು ಕೂಡ ಗೋಲ್ಡ್ ನಮ್ದು ಆಲ್ಮೋಸ್ಟ್ ಅಲ್ಲೇ ಇದೆ ಅಂತ ಒಂದು ದೊಡ್ಡ ವ್ಯತ್ಯಾಸ ಬಂದಿಲ್ಲ. ಸೇಮ್ ವಿತ್ ಸಿಲ್ವರ್ 1,45,000 ನಡೀತಾ ಇದೆ. ಬಟ್ ಸಿಲ್ವರ್ ಮಾರ್ಕೆಟ್ ಸ್ವಲ್ಪ ಕರೆಕ್ಷನ್ ಆಗುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಝೋನ್. ಯಾಕೆಂದ್ರೆ ಇವತ್ತು ಯಾವ ರೀತಿ ಕ್ಲೋಸಿಂಗ್ ಆಗುತ್ತೆ ಅಂತ ನೋಡ್ಬೇಕು ನಾವು. ಈ ಝೋನ್ ನ ಬಿಟ್ಬಿಟ್ಟು ಕೆಳಗಡೆ ಬಂದು ಕ್ಲೋಸಿಂಗ್ ಆಯ್ತು ಅಂದ್ರೆ ಸಿಲ್ವರ್ 46 ಲೆವೆಲ್ ತನಕ ಬಂದು ಟೆಸ್ಟ್ ಆಗ್ತಾ ಹೋಗ್ಬೋದು. ಯಾಕಂದ್ರೆ ಆಲ್ರೆಡಿ ವೀಕ್ ಇತ್ತು, ಒಂದು ಬಸ್ ಸ್ಟ್ಯಾಂಡ್ ಮಾಡಿತ್ತು, ಈಗ ಮತ್ತೆ ವೀಕ್ ಆಗ್ತಾ ಇದೆ ಅಂತ ನಾವು ನೋಡ್ತಾ ಹೋಗ್ಬೇಕು. ಇಲ್ಲಿ ನಾವು ಸಪೋರ್ಟ್ ತಗೊಂಡ್ರೆ ವೆಲ್ ಅಂಡ್ ಗುಡ್, ಇಲ್ಲ ಅಂದ್ರೆ ಸಿಲ್ವರ್ ಅಲ್ಲಿ ಕರೆಕ್ಷನ್ ಇನ್ನೂ ಕೂಡ ಕಂಟಿನ್ಯೂ ಆಗ್ತಾ ಹೋಗ್ಬೋದು. ಸೇಮ್ ವಿತ್ ಗೋಲ್ಡ್ ಕೂಡ ನೋಡಿ. ಗೋಲ್ಡ್ ಒಂದು ಬಸ್ ಸ್ಟ್ಯಾಂಡ್ ಮಾಡಿತ್ತು ಇಲ್ಲಿ. ಈ ಗೋಲ್ಡ್ ಇದು ಇಂಡಿಯನ್ ಚಾರ್ಟ್ ಅಂತ ತೋರಿಸ್ತಾ ಇದ್ದೀನಿ. ಬಟ್ ನೀವು ಇಂಟರ್ನ್ಯಾಷನಲ್ ಗೋಲ್ಡ್ ಅಂತ ನೋಡೋದಾದ್ರು 4,000 ಆಸ್ಪಾಸ್ ಲೆವೆಲ್ ನಡೀತಾ ಇದೆ ಅಲ್ವಾ. ಅದೇ ಒಂದು ಸಪೋರ್ಟ್ ಅಂತ ಇರುವಂತದ್ದು. ಈ ಸಪೋರ್ಟ್ ಲೆವೆಲ್ ನ ಬ್ರೇಕ್ ಆಯ್ತು ಅಂದ್ರೆ ಇನ್ನು ಕೂಡ ಒಂದು ದೊಡ್ಡ ಫಾಲ್ ಬರೋಕ್ಕೆ ಸಾಧ್ಯತೆ ಬರ್ಬೋದು. ಯಾಕಂದ್ರೆ ಆಲ್ರೆಡಿ ಫಾಲ್ ಬಂದಿತ್ತು, ಬೇಸ್ ಆಯ್ತು, ಮತ್ತೆ ಆ ರೀತಿಯಾಗಿ ಬಸ್ ಸ್ಟ್ಯಾಂಡ್ ಇದ್ರೆ ನಮಗೆ ಧೈರ್ಯ. ಆ ರೀತಿ ಆಗುತ್ತಾ ಅಥವಾ ಇಲ್ಲೇ ಬಂದು ಮೇಲ್ಗಡೆ ಹೋಗುತ್ತಾ, ಇನ್ನೂ ಒಂದು 8 ಗಂಟೆ ಟ್ರೇಡ್ ಆಗ್ತಾ ಇರುತ್ತೆ, ರಾತ್ರಿ 11 ಗಂಟೆ ತನಕ ಟ್ರೇಡ್ ಆಗ್ತಾ ಇರುತ್ತೆ ಗೋಲ್ಡ್. ನೋಡೋಣ ಏನ್ ಚೇಂಜಸ್ ಆಗುತ್ತೆ ಅಂತ. ಅದೇ ರೀತಿಯಾಗಿ ಇನ್ಯಾವುದು USD INR ಆಯ್ತು. ಕಾಪರ್ ತಿರ್ಗಾ ಈಗ ಅಪ್ಪರ್ ಝೋನಿಗೆ ಬರ್ತಾ ಇದೆ. ಕಾಪರ್ 1000 ಈ ಲೆವೆಲ್ 1020 ಲೆವೆಲ್ಗೆ ವಾಪಸ್ ಟಾರ್ಗೆಟ್ ಆಗಿ ಬರ್ತಾ ಇದೆ ನೋಡಿ. ಒಳ್ಳೆ ಇಂಟರ್ನಲ್ ಕ್ಯಾಂಡಲ್ ಡಿಕೆ ಇಲ್ಲೇ ಉಳ್ಕೊಂಡಿದ್ರೆ. ನ್ಯಾಚುರಲ್ ಗ್ಯಾಸ್ ಅಲ್ಲಿ ಒಂದು ಫಾಲ್ ಕಂಟಿನ್ಯೂ ಆಗಿದೆ. ನ್ಯಾಚುರಲ್ ಗ್ಯಾಸ್ ಒಂದು ಅಪ್ ಮೂವ್ಮೆಂಟ್ ಆಗಿತ್ತು ಸರ್ ಇವತ್ತು. ಆ ನ್ಯಾಚುರಲ್ ಗ್ಯಾಸ್ ಅಲ್ಲಿ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಅಂತ ಹೇಳಿದ್ನಲ್ಲ 300, ಅದು ಅಡ್ಜಸ್ಟ್ ಆಗಿದೆ. ಈಗಲೂ ಕೂಡ 6 ರೂಪಾಯಿ 7 ರೂಪಾಯಿ ಅಲ್ಲೇ ಇದೆ. ಅಂದ್ರೆ ಇಂಟ್ರೆನ್ಸಿಕ್ ವ್ಯಾಲ್ಯೂಗಿಂತ ಚೀಪ್ ಆಗೇ ಇದೆ. ಇಂಟ್ರೆನ್ಸಿಕ್ ವ್ಯಾಲ್ಯೂ ಅಂದ್ರೆ 11 ರೂಪಾಯಿ ಇಲ್ಲೇ ಕಾಣಿಸ್ತಾ ಇದೆ. 300 ರೂಪಾಯಿ ಎಲ್ಲ ನೀವು ನೋಡಿಬೇಕಾದ್ರೆ ನ್ಯಾಚುರಲ್ ಗ್ಯಾಸ್ ಅಲ್ಲಿ 289 ಅಂದ್ರೆ 10 ರೂಪಾಯಿ 11 ರೂಪಾಯಿ ಇದೆ. ಬಟ್ ಅಷ್ಟಿಲ್ಲ, 6 ರೂಪಾಯಿ ಇದೆ ಅಷ್ಟೇ. ಈ ರೀತಿ ನ್ಯಾಚುರಲ್ ಗ್ಯಾಸ್ ಅಲ್ಲಿ ಡಿಮ್ಯಾಂಡ್ ಅಂಡ್ ಸಪ್ಲೈ ಮೇಲೆ ಎಷ್ಟೊಂದು ಚೇಂಜ್ ಆಗಿ ಇಂಟ್ರೆನ್ಸಿಕ್ ವ್ಯಾಲ್ಯೂಗಿಂತ ಕಡಿಮೆ ಆಗಿದೆ. ಅದು ಅಡ್ಜಸ್ಟ್ ಆಗಬೇಕು. ನಾನು ಟ್ರ್ಯಾಕ್ ಮಾಡ್ತಾ ಇರ್ತೀನಿ, ಟ್ರ್ಯಾಕ್ ಮಾಡ್ಬಿಟ್ಟು ನಿಮ್ಗೆ ಹೇಳ್ತೀನಿ. ಬಟ್ ಸದ್ಯಕ್ಕಂತೂ ಇಂಟ್ರೆನ್ಸಿಕ್ ವ್ಯಾಲ್ಯೂಗಿಂತ ಕಡಿಮೆ ಇದೆ. ಅಂದ್ರೆ ಇನ್ನು ಮೇಲ್ಗಡೆ ಹೋಗುತ್ತೆ ಅಂತ ಇದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೆಯಾ, ಅದಕ್ಕೋಸ್ಕರ ಡಿಮ್ಯಾಂಡ್ ಸಪ್ಲೈ ಇಲ್ವಾ, ಯಾವ ರೀತಿ ಅಂತ ನೋಡಬೇಕು. ಕಮಾಡಿಟಿ ಅಂತ ಬಂದ್ರೆ ಹೈಯೆಸ್ಟ್ ನಮಗೆ ವಾಲ್ಯೂಮ್ ಅಂತ ಇರುವಂತದ್ದು ಕ್ರೂಡ್ ಅಲ್ಲಿ. ಆಯ್ತಾ, ಕ್ರೂಡ್ ಬಗ್ಗೆ ಬೇಕಾದ್ರೆ ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ ನಾನು. ಕ್ರೂಡ್ ಇದು 159 ಬ್ಯಾರಲ್ ಏನೋ ಪ್ರೈಸ್ ನಡೀತಾ ಇತ್ತು. ಒಂದು ಬ್ಯಾರಲ್ಗೆ 65 ರೂಪಾಯಿ ನಡೀತಾ ಇದೆ ಅಲ್ವಾ. ಇವಾಗ ಎಷ್ಟು ನಡೀತಾ ಇದೆ? 65 ರೂಪಾಯಿ ನಡೀತಾ ಇದೆ. ಸೊ ನೀವು ಲೆಕ್ಕ ಹಾಕ್ಬಿಟ್ಟು ನೋಡ್ಬೋದು. 159 ಬ್ಯಾರಲ್ ಏನೋ ಒಂದು ಪ್ರೈಸ್ ಆಗಿರುತ್ತೆ. ಇದು 5,439 ಡಿವೈಡೆಡ್ ಬೈ 65 ಅಂದ್ರೆ ಸರಿ ಸುಮಾರು 83 ಅಂತ ಬಂತು. ಬಟ್ 83 ಒಂದು ಬ್ಯಾರಲ್ಗೆ 65 ಏನೋ ನಡೀತಾ ಇದೆ ಅದು. ಬಟ್ ಅದು ಒಂದು ಬ್ಯಾರಲ್ ನಾನು ಕರೆಕ್ಟಾಗಿ ನೋಡಿಲ್ಲ. ಸೊ ಕ್ರೂಡ್ ಇದ್ರದ್ದಿದೆ ಅಲ್ಲ, ಅಂದ್ರೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ನಾವು ನೋಡ್ತಾ ಇರ್ತೀವಿ. ಅದರಲ್ಲಿ ಒಂದು ಬ್ಯಾರಲ್ ಇದೆ ಅದು ಕ್ರೂಡ್ ಆಯಿಲ್. ಇದು MCX ಇನ್ ಡೇಟಾ ಆಗಿರುತ್ತೆ. ಬಟ್ ಕ್ರೂಡ್ ಅಲ್ಲಿ ಎರಡಿದೆ. ಕ್ರೂಡ್ ಮಿನಿ ಅಂತ ಒಂದಿದೆ, ಕ್ರೂಡ್ ಆಕ್ಚುಯಲ್ ಅಂತ ನಿಮ್ಗೆ ಸಿಗ್ತಾಗುತ್ತೆ. ಇದು ಪರ್ ಬ್ಯಾರಲ್ ಇದು. ಸೊ 65 ಅಂತಿದೆ. ಸೊ ಅದು ನಾನು ಕರೆಕ್ಟಾಗಿ ನೋಡ್ಬಿಟ್ಟು ಹೇಳ್ತೀನಿ. ಬಟ್ ಯಾಕೆಂದ್ರೆ ಕ್ರೂಡ್ ಅಲ್ಲಿ ಯಾರಿಗಾರು ಜಾಸ್ತಿ ಅಂತ ಅನ್ಸುತ್ತೆ ಅಂದ್ರೆ ನಿಮ್ಗೆ ಇದು ಟ್ರೇಡ್ ಮಾಡ್ಲಿಕ್ಕೆ ಕಮೋಡಿಟಿನಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇದು 2 ಸೆಷನ್ ಇರುತ್ತೆ. MCX ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಮಾಡಿದೆ. ಮಾರ್ಕೆಟ್ ಮುಗಿದ ಮೇಲೂ ಕೂಡ ಸೆಕೆಂಡ್ ಸೆಷನ್ ಅಲ್ಲಿ ನಡೀತಾ ಇರುತ್ತೆ. ಕೆಲವೊಂದು ದಿನ ರಜಾ ಇದ್ರೂ ಕೂಡ MCX ಮಾರ್ಕೆಟ್ ಓಪನ್ ಇರುತ್ತೆ. ಬೆಳಗ್ಗೆ ಬಿಡುವಾಗದಲ್ಲಿ ಇದ್ರು ಕ್ರೂಡ್ ನ ಟ್ರ್ಯಾಕ್ ಮಾಡ್ತಾ ಹೋಗ್ಬೋದು. ಒಂದು ಇಂಪಾರ್ಟೆಂಟ್ ಲೆವೆಲ್ ಅಲ್ಲೂ ಇದೆ ಅಲ್ವಾ. ಸೊ ಒಂದು ಆಪರ್ಚುನಿಟಿ ಕೂಡ ಕಾಣಿಸ್ತಾ ಇದೆ. ಬಟ್ ಇದರಲ್ಲಿ ಎರಡಿದೆ. ಕ್ರೂಡ್ ಆಯಿಲ್ ಅಲ್ಲಿ ಜಾಸ್ತಿ ಬ್ಯಾರಲ್ ಅಂದ್ರೆ ನಿಮಗೆ ಜಾಸ್ತಿ ಮಾರ್ಜಿನ್ ಬೇಕಾಗುತ್ತೆ. ಇನ್ನು ಸ್ವಲ್ಪ ಕಮ್ಮಿ ಇದು ಅಂತಂದ್ರೆ ಕ್ರೂಡ್ ಮಿನಿ ಅಂತ ಕೂಡ ಬರ್ತಾ ಹೋಗುತ್ತೆ. ಅದರಲ್ಲಿ ಅಂದ್ರೆ ಪ್ರೀಮಿಯಂ ನಿಮ್ಗೆ ಏನ್ ಬೇಕೋ ಅದು ಕಮ್ಮಿ ಸಾಕು. ಆಪ್ಷನ್ ಬೈಯರ್ಸ್ ಆದ್ರೆ, ಆಪ್ಷನ್ ಸೆಲ್ಲರ್ಸ್ ಆದ್ರೂ ಅಷ್ಟೇ
ನಿಮಗೆ ಸ್ವಲ್ಪ ಕಡಿಮೆ ಸಾಕಾಗ್ತಾ ಹೋಗುತ್ತೆ. ಸೊ ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾರ್ಟ್ ಆಗಿತ್ತು. ಇದನ್ನ ಹೊರತುಪಡಿಸಿ ಬೇರೆ ಸ್ಪೆಸಿಫಿಕ್ ನ್ಯೂಸ್ ರಿಸಲ್ಟ್ಸ್ ಎಲ್ಲ ಮುಂಚೆನೆ ಕವರ್ ಮಾಡಿಬಿಟ್ಟಿದ್ದೀನಿ. ಈ ಚಾನಲ್ನ ವಿಡಿಯೋ ಇಷ್ಟ ಆಗ್ತಾ ಇದೆ ಅಂದ್ರೆ ದಯವಿಟ್ಟು ಚಾನಲ್ನ ವಿಡಿಯೋಗಳನ್ನ ಲೈಕ್ ಮಾಡಿ. ಇನ್ಫೋಸಿಸ್ ಬೈಬ್ಯಾಕ್ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋ ಬಂದಿತ್ತು ಭಾನುವಾರ. ಯಾರಾದ್ರೂ ನೋಡಿಲ್ಲ ಅಂದ್ರೆ ಈ ವಿಡಿಯೋ ರೆಡಿ ಕೊಟ್ಟಿರ್ತೀನಿ, ನೀವು ಚೆಕ್ ಔಟ್ ಮಾಡ್ತಾ ಹೋಗ್ಬೋದು. ಬೈಬ್ಯಾಕ್ ಅಲ್ಲಿ ಯಾಕೆ ಪ್ರಮೋಟರ್ಸ್ಗಳು ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ, ಟ್ಯಾಕ್ಸ್ ಅನ್ನೋದು ಎಂತ ಒಂದು ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಆಗಿ ಇವಾಗ ಡ್ರೈವ್ ಆಗ್ತಾ ಇದೆ ಅನ್ನೋದನ್ನ ಆ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಟರ್ಮ್ ಇನ್ಶೂರೆನ್ಸ್ ಇನ್ನೂ ಯಾರಾದ್ರೂ ಓಪನ್ ಮಾಡಿಲ್ಲ ಅಂದ್ರೆ ನೋಡಿ, ನಾನು ಪ್ರತಿ ವಿಡಿಯೋದ ಪ್ರಿಂಟ್ ಕಮೆಂಟ್ ಅಲ್ಲಿ ಟರ್ಮ್ ಇನ್ಶೂರೆನ್ಸ್ ನ ಫಾರ್ಮ್ ನ ಕೊಡ್ತಾ ಇರ್ತೀನಿ. ದಯವಿಟ್ಟು ಟರ್ಮ್ ಇನ್ಶೂರೆನ್ಸ್ ಮಾಡಿಸಿಲ್ಲ ಅಂದ್ರೆ ಆದಷ್ಟು ಬೇಗ ಟರ್ಮ್ ಇನ್ಶೂರೆನ್ಸ್ ನ ತಗೊಳ್ಳಿ. ನಿಮಗೆ ಸಾಕಷ್ಟು ಒಂದು 5-6% ಪ್ರೀಮಿಯಮ್ ನೀವು 1 ವರ್ಷ ಮುಂಚೆ ಮಾಡಿಸಿದ್ರು ಕೂಡ 5-6% ಉಳಿಸ್ತಾ ಹೋಗ್ಬೋದು. ಲೈಫ್ ಇನ್ಶೂರೆನ್ಸ್ ಅಂದ್ರೆ ನಮಗೆ ಬೇಕಾಗಿರೋದು ಟರ್ಮ್ ಇನ್ಶೂರೆನ್ಸ್ ಮಾತ್ರ. ಅದನ್ನ ಬಿಟ್ಟು ಯಾವುದೇ ರೀತಿಯಾದಂತಹ ಪ್ರಾಡಕ್ಟ್ ಅಲ್ಲಿ ಮಿಸ್ ಸೆಲ್ ಆಗಕ್ಕೆ ಹೋಗ್ಬೇಡಿ. ತುಂಬಾ ಪ್ರಾಡಕ್ಟ್ ಗಳನ್ನ ಹೇಳ್ತಾರೆ, ಹಂಗ್ ಚೆನ್ನಾಗಿರುತ್ತೆ, ಹಿಂಗ್ ಚೆನ್ನಾಗಿರುತ್ತೆ, ಆ ರಿಟರ್ನ್ಸ್ ಬರುತ್ತೆ ಅಂತ. ಅದು ಯಾವುದು ಬೇಕಾಗಿಲ್ಲ. ಇನ್ಶೂರೆನ್ಸ್ ಯಾವುದು ಇನ್ವೆಸ್ಟ್ಮೆಂಟ್ ಆಗಬಾರ್ದು, ಅದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಅದೇ ರೀತಿಯಾಗಿ ಎಮರ್ಜೆನ್ಸಿ ಫಂಡ್ ಮಾಡೋದು ನಮ್ಮ ಈ ಚಾನಲ್ನ ಈ ವರ್ಷದ ಉದ್ದೇಶ ಆಗಿದೆ. ಅದು 2025 ಮುಗಿಯೋಷ್ಟರೊಳಗೆ ಅಟ್ಲೀಸ್ಟ್ ನಿಮ್ಮ 3 ತಿಂಗಳ ಎಸೆನ್ಷಿಯಲ್ಸ್ ಖರ್ಚುಗಳು ಅಂತ ಏನಿದೆ, ಮನೆ ಬಾಡಿಗೆ ಆಗಿರ್ಬೋದು, ಮಕ್ಕಳು ಎಜುಕೇಶನ್ ಆಗಿರ್ಬೋದು, ತಂದೆ ತಾಯಿಗಳ ಮೆಡಿಕಲ್ ಖರ್ಚಾಗಿರ್ಬೋದು, ಈ ಥರದ್ದು ಏನಿರುತ್ತೋ ಮನೆಗೆ ಅತ್ಯಗತ್ಯ ಬೇಕೇ ಬೇಕು ತಿಂಗಳ ಅನ್ನುವಂಥದ್ದನ್ನ, ಅಷ್ಟು ದುಡ್ಡನ್ನ 3 ತಿಂಗಳಿಗೆ ಆಗೋಷ್ಟನ್ನ ತೆಗೆದಿಡುವಂಥದ್ದು ಈ ವರ್ಷ ಮುಗಿಯೋದ್ರೊಳಗೆ ನಮ್ಮ ಚಾನಲ್ನ ಧ್ಯೇಯ. ದಯವಿಟ್ಟು ಅದಕ್ಕೆ ಕೈ ಜೋಡಿಸಿ ಅಂತ ಕೇಳ್ಕೊಂತೀನಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.